ಇತ್ತು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತವ್ರನ್ನೇ ಬದಲಾವಣೆ ಮಾಡಿದ ಮೇಲೆ ಮಂತ್ರಿಮಂಡಲ ಪೂರ್ತಿ ಹೊಸ ಒಂದು ಅವಕಾಶ ಮಾಡಿಕೊಡ್ಬೋದಾಗಿತ್ತಲ್ಲ. ಯಾರಿಗೂ ಕೊಡದೆ 3 ವರ್ಷ ಮಂತ್ರಿಗಳಾಗಿದ್ದಂತವ್ರು ಅವರಿಗೆ ಎಲ್ಲರೂ ಪಕ್ಷವನ್ನ ಕಟ್ಟಂತ ಜವಾಬ್ದಾರಿ ಕೊಟ್ಟು ಇನ್ನೇನು 1.25-2 ವರ್ಷ ಏನು ಬಾಕಿ ಇದೆ. ಹೊಸಬರಿಗೆಲ್ಲರಿಗೂ ಕೊಟ್ಟಿದ್ದಿದ್ರೆ ಎಂತ ಮೆಸೇಜ್ ಹೋಗ್ತಾ ಇತ್ತು ಕಾಂಗ್ರೆಸ್ ಪಾರ್ಟಿಗೆ? ಇದು ಯಾಕೆ ಮಾಡಿಲ್ಲ? ನೋಡ್ತೀವಿ, ನಾವು ಕೂಡ ನೋಡಿದೀವಿ. ನೀವು ಹೇಳಿದ್ದು ಕರೆಕ್ಟ್. ಕೆಲವರೆಲ್ಲ ಅವ್ರ ಹಿನ್ನೆಲೆ ಇರೋಂಥವ್ರು, ಇತಿಹಾಸ ಇರೋಂಥವ್ರು ಇವತ್ತು ಮಂತ್ರಿಗಳಾಗ್ಬಿಟ್ಟವ್ರೆ ಅಂತ ನೋವದ ನಮ್ಗೆ. ಅದರಿಂದ ನಾವು ಹೇಳ್ತಾ ಇರೋದು, ನಮ್ಮಂತವ್ರನ್ನ ಗುರುಸೋರು ಯಾರು? ಸಾಮಾಜಿಕ ನ್ಯಾಯ ಎಲ್ಲಿದೆ? ನಾಳೆ ಸಭೆ ಕರೆದಿದ್ವಿ, ಎಲ್ಲಾ ಶಾಸಕರು ಸಭೆ ಕರೆದಿದ್ವಿ. ನಾವು ಏನ್ ಮಾತಾಡ್ಬೇಕು ಏನು ಅಂತ ನಾವು ತೀರ್ಮಾನ ತಗಂತೀವಿ. ನಾನು ಒಬ್ಬ ತೀರ್ಮಾನ ತಗೊಳ್ಳೋಂಥದ್ದೆಲ್ಲ, ಎಲ್ಲ ನಮ್ಮ ಶಾಸಕರೆಲ್ಲ ತೀರ್ಮಾನ ತಗಂತೀವಿ. ಒಂದು ಮೆಸೇಜ್ ಕೊಡ್ತೀನಿ, ನಾವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಆಸೆ ಬರ್ತೀವಿ ಅನ್ನೋ ಮೆಸೇಜ್ ನಾನು ಕೊಡಲ್ಲ. ನಮ್ದು ಒಂದೇ ಏನಂದ್ರೆ, ಈ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷದಿಂದ ಹೋಗ್ತಾ ಇದೆಯಲ್ಲ, ಅದು ವಿರುದ್ಧವಾಗಿ ನಾವು ಎಲ್ಲಿ ತಲುಪಿಸ್ಬೇಕೋ, ಅದಕ್ಕೆ ಏನು ಮಾಡಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅದು ಮಾಡ್ತೀವಿ. ನಾಳೆ ಚರ್ಚೆ ಮಾಡ್ತೀವಿ ಯಾವ ರೀತಿ ಹೋಗ್ಬೇಕು. ಬೋರ್ಡು ಬೇಡ ನಮ್ಗೆ. ಏನಪ್ಪಾ, ನಮ್ಮ ಜನ MLA ಕೊಟ್ಟಿದ್ದಾರೆ, MLA ಆಗಿ ಮುಂದುವರಿತೀವಿ ನಾವು. ಮಂತ್ರಿನೇ ಕೊಡ್ಲಿಲ್ಲ ಅಂದ್ರೆ ಬೋರ್ಡ್ ಯಾರು ಬೇಕು? ಯಾರು ಬೇಕಾದ್ರೆ ಬೋರ್ಡ್ ತಗೊಳ್ಳಿ.